ಈ ದಿನ ಪ್ರಾಮುಖ್ಯವಾಗಿ ಆತ್ಮೀಕನ ಸಂದೇಹದ ಕುರಿತು ನೋಡೋಣ. ಆದರೆ ಅದೇನು, ಸಾರಳಿಗೆ ದೇವರ ಮೇಲೆಯೇ ಸಂದೇಹ ಬಂತು. ಯಾವುದು ಆ ಸಂದೇಹವೆಂದರೆ 2ನೇ ವಚನ. ಆದುದರಿಂದ ಸಾರಳು, ಇಗೋ, ಯೆಹೋವನು ನನಗೆ ಮಕ್ಕಳಿಲ್ಲದಂತೆ ಮಾಡಿದ್ದಾನೆ. ನೀನು ದಯವಿಟ್ಟು, ಅಬ್ಬಾ ಎಷ್ಟು ರಿಕ್ವೆಸ್ಟ್ ನೋಡಿ, ಏನಂತೆ, ಪ್ಲೀಸ್ ದಯವಿಟ್ಟು ನನ್ನ ದಾಸಿಯೊಂದಿಗೆ ಹೋಗು. ಒಂದು ವೇಳೆ ಆಕೆಯಿಂದ ನನಗೆ ಸಂತಾನ ಉಂಟಾಗುವುದು ಎಂದು ಅಬ್ರಹಾಮನಿಗೆ ಹೇಳಿದಳು. ಅಬ್ರಹಾಮನು ಸಾರಳ ಮಾತು ಕೇಳಿದನು. ಮನೆ ಕೆಲಸದವಳೊಂದಿಗೆ ಮದುವೆ ಮಾಡುತ್ತಿದ್ದಾಳಂತೆ. ಯಾರು ಹೇಳಿ? ಹೇಳ್ತೇನೆ ಕೇಳಿ. ಅನುಮಾನಕ್ಕೆ, ಸಂದೇಹಕ್ಕೆ ಅವಕಾಶ ಕೊಟ್ಟಿರುವಂತಹ ಒಬ್ಬ ಅದ್ಭುತಳಾದ ಹೆಂಡತಿ. ಕ್ರೈಸ್ತಿಯ ಸಮಾಜವೇ, ನಾವು ವಿಶ್ವಾಸಿಗಳು ದೇವರ ವಾಕ್ಯವನ್ನು, ವಾಗ್ದಾನವನ್ನು ನಂಬಿ ಬದುಕುವಂತಹ ವಿಶ್ವಾಸಿಗಳಾಗಿದ್ದೇವೆ. ಈ ನಂಬಿಕೆಯ ಪ್ರಯಾಣದಲ್ಲಿ ಅನೇಕ ಸಾರಿ ಸೈತಾನನು ತೂರಿಕೊಂಡು ನಮ್ಮ ಜೀವಿತದಲ್ಲಿ ಸಂದೇಹ, ಅನುಮಾನ ಎನ್ನುವಂತಹ ಬೀಜ ಬಿತ್ತನೆಯನ್ನು ಬಿತ್ತುವ ಪ್ರಯತ್ನ ಮಾಡುತ್ತಾನೆ. ಅದು ಗಂಡ ಹೆಂಡತಿಯರ ಮಧ್ಯದಲ್ಲಾಗಿರ್ಬಹುದು, ಅಣ್ಣ ತಮ್ಮಂದಿರ ಮಧ್ಯದಲ್ಲಾಗಿರ್ಬಹುದು, ಅಕ್ಕ ತಂಗಿಯಂದಿರ ಮಧ್ಯದಲ್ಲಾಗಿರ್ಬಹುದು, ಒಳ್ಳೆ ಸ್ನೇಹಿತರ ಮಧ್ಯದಲ್ಲಿ ಆಗಿರಬಹುದು, ಸೇವಕರ ಮಧ್ಯದಲ್ಲಿ ಆಗಿರಬಹುದು. ಎಲ್ಲಿ ಐಕ್ಯತೆ, ಸಖ್ಯತೆ ಇರುತ್ತದೋ ಅಲ್ಲಿ ಸೈತಾನನು ಮಾಡುವಂತಹ ದುರ್ಮಾರ್ಗತನದ ಕೆಲಸ ಯಾವುದು ಗೊತ್ತಾ? ಆ ಐಕ್ಯತೆಯನ್ನು, ಸಹವಾಸವನ್ನು, ಸಂತೋಷವನ್ನು, ಸಮಾಧಾನವನ್ನು ಸಮಾಧಿ ಮಾಡುವಂತಹ ಸಂದೇಹವನ್ನು ಅವನು ತಂದು ಒಂದು ಬೀಜವನ್ನು ಬಿತ್ತುತ್ತಾನೆ. ಆ ಒಂದು ಬಿತ್ತನೆ ಸಾಕು ಕುಟುಂಬವನ್ನು ಒಡೆದು ಹಾಕುವುದಕ್ಕಾಗಿ. ಎದಕ್ಕಾಗಿ ಪ್ರಿಯರೇ ಸಾರಳು ಇಂತಹ ಅವಸರದ ನಿರ್ಣಯ ತೆಗೆದುಕೊಳ್ತಿದ್ದಾಳೆ? ಸೊಸೈಟಿ ನಿಮಿತ್ತ. 4 ಜನ 4 ಮಾತಾಡ್ತಾ ಇರುವುದನ್ನು ಕೇಳಿ ತಾಳಲಿಕ್ಕಾಗ್ತಿಲ್ಲ. ಎಲ್ಲರೂ ಬಂಜೆ 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 ಎಂದು ಹೇಳ್ತಾ ಇರುವಾಗ ತಾಳಲಿಕ್ಕಾಗ್ತಿಲ್ಲ. ನೀವೇನಾದ್ರೂ ಮಾಡ್ರಿ. ಅಯ್ಯೋ, ಏನ್ ಮಾಡಂತಿ ಕಣೆ, ನಿನಗೂ ನನಗೂ ಮಕ್ಕಳು ಹುಟ್ಟುತ್ತಾ ಇಲ್ಲ, ನಾನೇನ್ ಮಾಡ್ಲಿಕ್ಕಾಗತ್ತೆ? ಅದಕ್ಕೆ ಹೇಳ್ತಿದ್ದೇನೆ, ಹೋಗಿ ಅವಳಿಗೆ ಮದುವೆ ಆಗ್ರಿ, ಆಕೆ ಮೂಲಕ ಮಕ್ಕಳನ್ನು ಹಡಿಯಿರಿ. ಮಡಿಲಲ್ಲಿ ಇಟ್ಕೊಳ್ತೇನೆ, 4 ಜನರ ನಡುವೆ ತಿರುಗಾಡ್ತೇನೆ, ಬಾಯಿ ಎತ್ತಿದವರ ಬಾಯಿಯನ್ನು ಮುಚ್ಚಿ ಹಾಕುತ್ತೇನೆ. ಹೀಗೆ ನಿಸ್ಸಹಾಯ ಸ್ಥಿತಿಯಲ್ಲಿ ಅಬ್ರಹಾಮನು ಹೆಂಡತಿ ಕೊಟ್ಟ ಸಲಹೆಯನ್ನು ಪಾಲಿಸುವ ಪ್ರಯತ್ನ ಮಾಡುತ್ತಾನೆ. ಅದು ಕರೆಕ್ಟ್ ಅಲ್ಲವೇ? ಅಲ್ಲ. ಹೆಂಡತಿ ಪರ್ಮಿಷನ್ ಕೊಟ್ಟ ಮಾತ್ರಕ್ಕೆ 2ನೇ ಮದುವೆ ಮಾಡಿಕೊಳ್ಬೇಕು? ಹೆಂಡತಿ ಒತ್ತಡ ಹೇರಿದ ಮಾತ್ರಕ್ಕೆ ದೇವರಿಗೆ ವಿರುದ್ಧವಾದ ತಪ್ಪು ನಿರ್ಣಯ ತೆಗೆದುಕೊಳ್ಳಬೇಕು? ಅಬ್ರಹಾಮ ಆ ದಿನ ತೆಗೆದುಕೊಂಡ ಅದು ತಪ್ಪು. ಅಬ್ರಹಾಮನು ಆ ದಿನ ಖಚಿತವಾಗಿಯೂ ಹೆಂಡತಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅರ್ಥ ಆಗುವಂತೆ ಹೇಳಬೇಕಿತ್ತು. ದಯವಿಟ್ಟು ಕೇಳು, ನಾವು ನಮಗಿರುವಂತಹ ಆ ನರಳಾಟವನ್ನು, ನಮ್ಮೊಳಗಿರುವ ಹೋರಾಟವನ್ನು ಜಯಿಸುವುದಕ್ಕಾಗಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಯಾವುದೇ ನಿರ್ಣಯ ತೆಗೆದುಕೊಂಡ್ರೂ ಅದರಿಂದ ಸಂತೋಷ ಬರುವುದಿಲ್ಲ. ನನ್ನ ಮಾತು ಕೇಳು ಎಂದು ಹೇಳಬೇಕಿತ್ತು ಪ್ರಿಯರೇ. ಹೇಳಲಿಲ್ಲ. ಮುಂಚೆ ಹೇಳಿದ್ದೇನಲ್ಲವೇ, ಮುಂಚಿತವಾಗಿಯೇ ಬಾಯಿ ಮುಚ್ಚಿಸಿದಳು. ಹಾಗೆ ಹೇಳಲಿಲ್ಲ. ಏನಾಯ್ತು? 2ನೇ ವಚನ. ಹೀಗಿರಲಾಗಿ ಸಾರಾಯಳು ಅಬ್ರಹಾಮನಿಗೆ, ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ, ನೀನು ದಯವಿಟ್ಟು ನನ್ನ ದಾಸಿ ಬಳಿಗೆ ಹೋಗು. ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದಿತು ಎಂದು ಅಬ್ರಹಾಮನಿಗೆ ಹೇಳಿದಳು. ಅಬ್ರಹಾಮನು ಸಾರಾಯಳ ಮಾತು ಹೇಳಿದನು. ಹೀಗಿರಲು ಅಬ್ರಹಾಮನು ಕಾನಾನ್ ದೇಶದಲ್ಲಿ 10 ವರ್ಷ ವಾಸವಾಗಿದ್ದ ನಂತರ ಅವನ ಹೆಂಡತಿಯಾದ ಸಾರಾಯಳು ತನ್ನ ದಾಸಿಯಾದ ಹಾಗರಳೆಂಬ ಐಗುಪ್ತಳನ್ನು ತೆಗೆದುಕೊಂಡು ಬಂದಳು. ಹಾಗರಳನ್ನು ಮದುವೆ ಮಗಳಂತೆ ರೆಡಿ ಮಾಡಿ ಆಕೆಯನ್ನು ತೆಗೆದುಕೊಂಡು ಬರ್ತಾಳೆ. ಮುಂದೆ ಏನಿದೆ ನೋಡಿ. ತನ್ನ ಗಂಡನಾದ ಅಬ್ರಹಾಮನಿಗೆ ಹಾಗರಳನ್ನು ಹೆಂಡತಿಯನ್ನಾಗಿ ತೆಗೆದುಕೊಂಡು ಬಂದು, ಇಗೋ ತಕೋ ನಿನ್ನ ಡಾರ್ಲಿಂಗ್. ಯಾರಂತೆ? ನಿನ್ನ ಡಾರ್ಲಿಂಗ್. ಸಾರಾಯಳು ಇದೆಲ್ಲ ಯಾಕೆ ಮಾಡ್ತಿದ್ದಾಳೆ ಗೊತ್ತಾ? ಚುಚ್ಚಿ ಚುಚ್ಚಿ ಮನಸ್ಸು ನೋಯಿಸುವ ಮಾತಾಡುವ ಜನರ ನಿಮಿತ್ತ ಮಕ್ಕಳಿಲ್ಲದ ಸ್ತ್ರೀಯರನ್ನು ಇಂಥವ್ರು ಸಾಯಿಸಿಬಿಡ್ತಾರೆ ಪ್ರಿಯರೇ. ಅದನ್ನು ತಾಳಲಿಕ್ಕಾಗದೆ, 4 ಜನರ ಮಧ್ಯದಲ್ಲಿ ತಲೆ ಎತ್ತಲಿಕ್ಕಾಗದೆ, ಅವ್ರು ಆಡುವ ಮಾತು ತಾಳಲಿಕ್ಕಾಗದೆ, ಚುಚ್ಚಿ ಚುಚ್ಚಿ ಆಡುವ ಅವರ ಮಾತು ಕೇಳಲಿಕ್ಕಾಗದೆ ಗಂಡನ ಬಳಿಗೆ ಬಂದು ಮಾಡಿದ್ದೇನೆಂದರೆ ತನಗಿರುವ ಸಮಸ್ಯೆಯನ್ನು ಪರಿಷ್ಕರಿಸಿಕೊಳ್ಳುವುದಕ್ಕಾಗಿ ಖುದ್ದಾಗಿ ತಾನೇ ಒಂದು ಸೊಲ್ಯೂಷನ್ ಕಂಡುಕೊಳ್ತಾಳೆ. ಏನದು? ಸೆಕೆಂಡ್ ಮ್ಯಾರೇಜ್.
ಅದು ದೇವರ ಚಿತ್ತವೋ? ಅಲ್ಲ. ತಾನು ಅಂದುಕೊಂಡಂತೆಯೇ ತಾನು ಅಂದುಕೊಂಡದ್ದನ್ನು ಸಾಧಿಸಿದಳು ಪ್ರಿಯರೇ. ತನ್ನ ಗಂಡನಿಗೆ ತನ್ನ ದಾಸಿಯೊಂದಿಗೆ ಮದುವೆ ಮಾಡಿಸಿದಳು. ಯಾವಾಗ ಆ ದಾಸಿ ಬಂದು ಸಿಹಿ ಸುದ್ದಿ ಹೇಳ್ತಾಳೆ, ಸಿಹಿ ಸುದ್ದಿ ಹೇಳ್ತಾಳೆ, ಸಿಹಿ ಸುದ್ದಿ ಹೇಳ್ತಾಳೆ ಎಂಬುದಾಗಿ ಸಾರಳು ಎಷ್ಟೋ ಆತುರತೆಯಿಂದ ಕಾದುಕೊಂಡಿದ್ದಳು ಪ್ರಿಯರೇ. ನಿಮ್ಗೇನಾದ್ರೂ ಅರ್ಥ ಆಗ್ತಿದೆಯಾ? ತನ್ನ ಗಂಡ ಮನೆ ಕೆಲಸದವಳೊಂದಿಗಿದ್ರೆ ಯಾವಾಗ ಮನೆ ಕೆಲಸದವಳು ಸಿಹಿ ಸುದ್ದಿ ಹೇಳ್ತಾಳೆಂದು ಕಾದುಕೊಂಡಿದ್ದಳು. ಒಂದು ದಿನ ಬಂದೇ ಬಿಟ್ಟಿತು. ಅಮ್ಮ, ಈಗ ನಾನು ಗರ್ಭಿಣಿಯಾಗಿದ್ದೇನೆ ಎಂದು ಹೇಳಿದಾಗ ಸಾರಳು ಬಾ ಎಷ್ಟೋ ಸಂತೋಷಿಸುತ್ತಾಳೆ. ಖುದ್ದಾಗಿ ತಾನೇ ಪ್ರೆಗ್ನೆಂಟ್ ಆಗಿರುವಂತೆ ಸಂತೋಷಿಸುತ್ತಾಳೆ ಪಾಪ. ನಿಜವಾದ ಕತೆ ಅವಾಗ ಸ್ಟಾರ್ಟ್ ಆಯ್ತು. ಮನೆ ಹೊರಗಡೆ ಎಲ್ಲರೂ ಆಕೆಗೆ ಗೇಲಿ ಮಾಡುತ್ತಾ ಇದ್ದಾರೆ ಎಂಬುದಾಗಿ, ತಾನು ಎದುರಿಸುತ್ತಿರುವ ಸಮಸ್ಯೆಯನ್ನು ಪರಿಷ್ಕರಿಸಿಕೊಳ್ಳುವುದಕ್ಕಾಗಿ ತಾನು ಒಂದು ಅಡ್ಡದಾರಿಯನ್ನು ಆರಿಸಿಕೊಂಡು ತನ್ನ ಗಂಡನು ಕೂಡ ಅಡ್ಡ ದಾರಿ ಹಿಡಿಯುವಂತೆ ಒತ್ತಾಯಿಸಿ ಅಡ್ರೆಸ್ ಇಲ್ಲದವಳನ್ನು ಮನೆಯೊಳಗಡೆ ತಂದಿಟ್ಕೊಂಡು ಅವಳೊಂದಿಗೆ ಗಂಡನಿಗೆ ಮದುವೆ ಮಾಡಿಸಿದಳು. ಯಾವಾಗ ಈ ಮನೆ ಕೆಲಸದವಳು ಪ್ರೆಗ್ನೆಂಟ್ ಆದಳು, ಹೇಳ್ದೇನಲ್ಲವೇ? ಈಗ ನಿಜವಾದ ಸ್ಟೋರಿ ಸ್ಟಾರ್ಟ್ ಆಯ್ತು. ಯಾವ ನಿಜವಾದ ಸ್ಟೋರಿ ನೋಡೋಣ ಬನ್ನಿ. 4ನೇ ವಚನ. ಅವನು ಹಾಗರಳನ್ನು ಕೂಡಲು ಅವಳು ಗರ್ಭಿಣಿಯಾದಳು. ತಾನು ಗರ್ಭಿಣಿಯಾದೆನೆಂದು ತಿಳಿದುಕೊಂಡಾಗ ಅವಳು ಯಜಮಾನಿಯನ್ನು ತಾತ್ಸಾರ ಮಾಡಿದಳು. ಏನಂತೆ? ತಾತ್ಸಾರ ಮಾಡಿದಳು. ಯಾವಾಗ ಅವಳು ಪ್ರೆಗ್ನೆಂಟ್ ಆದಳು, ಸಾರಳಿಗೆ ನೋಡಿ ಯಾಕೆ ಜಾಸ್ತಿ ಮಾತಾಡ್ತಾಳೆ, ತಲೆ ಎತ್ತಿ ಮಾತಾಡ್ತಾಳೆ. ಹಲೋ, ಅರ್ಥವಾಯ್ತಾ? ನಿನಗಿಂತಲೂ ಹೆಚ್ಚು ನಾನೇ ಪುಣ್ಯಾತ್ಮಳು, ನಿನಗಿಂತಲೂ ನಾನೇ ಘನವಂತಳು, ನಿನಗಿಂತಲೂ ನಾನೇ ಉತ್ತಮಳು. ಲೋಪ ನಿನ್ನ ಗಂಡನಲ್ಲಿಲ್ಲ, ಲೋಪ ನಿನ್ನೊಳಗಿದೆ. ಅದಕ್ಕೆ ನಿನಗೆ ಮಕ್ಕಳಾಗ್ಲಿಲ್ಲ. ಈಗ ನಾನು ಪ್ರೆಗ್ನೆಂಟ್ ಆಗಿದ್ದೇನೆ. ಅರ್ಥವಾಯ್ತಾ ಎಂಬುದಾಗಿ ಯಾವ ರೀತಿಯಾಗಿ ಸಾರಾಯಳಿಗೆ ಹೇಗೆ ಗೇಲಿ ಮಾಡ್ತಾಳೆಂದು ಗೊತ್ತಿಲ್ಲ. ಆದ್ರೆ ಹೆಂಚ ಮೇಲೆ ಇರೋದು ಈಗ ಒಲೆ ಒಳಗಡೆ ಬಿತ್ತು. ಯಾವಾಗೋ ಒಂದು ಸಾರಿ ಹೊರಗಡೆ ಹೋದಾಗ ಅವರು ಗೇಲಿ ಮಾಡ್ತಾ ಇದ್ರು. ಯಾವಾಗೋ ಒಂದ್ ಸಾರಿ ಹೋದಾಗ ಅವರು ಮಾಡುವ ನಿಂದೆಯನ್ನು ತಾಳಲಾರದೆ ಗಂಡನಿಗೆ ತನ್ನ ಮನೆ ಕೆಲಸದವಳಿಗೆ ಕೊಟ್ಟು ಮದುವೆ ಮಾಡಿಸಿದರೆ ಈಗ ಯಾವಾಗೋ ಒಂದು ಸಾರಿ ಅಲ್ಲ, ನಿಂದೆ ಪ್ರತಿದಿನ ಶುರುವಾಯ್ತು. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಒಂದೇ ಮನೆಯಲ್ಲಿ ಕೋಣೆಯಿಂದ ಹೊರಗೆ ಬರೋದೇ ತಡ. ಮೇಲಿನಿಂದ ಕೆಳಗಿನವರೆಗೂ ನೋಡ್ತಿದ್ದಳು. ಯಾರು? ಹಾಗರಳು. ತಾಳಲಿಕ್ಕಾಗ್ಲಿಲ್ಲ ಪ್ರಿಯರೇ, ತಾಳಲಿಕ್ಕಾಗಲಿಲ್ಲ. ಬಹಳ ತೊಂದರೆಗೊಳಗಾದಳು, ಬಹಳ ಒತ್ತಡಕ್ಕೊಳಗಾದಳು. ತಲೆ ತಗ್ಗಿಸಿಕೊಂಡಳು, ತಲೆ ಹೊಡೆದುಕೊಂಡಳು. ಛಿಚ್ಚಿ ಛಿಚ್ಚಿ, ಎಂಥ ದೊಡ್ಡ ತಪ್ಪು ಮಾಡಿದ್ದೇನಲ್ಲವೇ ಅಂದುಕೊಂಡಳು. ಸಹೋದರ ಸಹೋದರಿಯರೇ, ಮತ್ತೊಂದು ಸಾರಿ ಹೇಳ್ತೇನೆ ಕೇಳಿ. ನಮ್ಮ ಜೀವಿತದಲ್ಲಿ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳಿಗೆ ಪರಿಷ್ಕಾರವಿದೆ. ಆ ಪರಿಷ್ಕಾರವೇ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ನಮಗಿರುವ ಸಮಸ್ಯೆಗಳನ್ನು ಪರಿಷ್ಕರಿಸಬಲ್ಲಂತಹ ಕರ್ತನ ಬಳಿಗೆ ಬಂದು ಹೇಳಿಕೊಳ್ಳುವುದಾದರೆ ಆತನು ಕೊಡುವಂತಹ ಪರಿಷ್ಕಾರ ಶಾಶ್ವತವಾಗಿರುತ್ತದೆ. ಆತನು ಕೊಡುವ ಪರಿಷ್ಕಾರ ಸಂಪೂರ್ಣವಾಗಿರುತ್ತದೆ. ಆತನು ಕೊಡುವ ಪರಿಷ್ಕಾರ ಸಂತೋಷ ಕೊಡುವಂತದ್ದಾಗಿರುತ್ತೆ. ನಿಮ್ಮ ಸಮಸ್ಯೆ ನೀವೇ ಪರಿಷ್ಕರಿಸಿಕೊಳ್ಳುವ ಪ್ರಯತ್ನದಲ್ಲಿ ತಪ್ಪು ನಿರ್ಣಯ ತೆಗೆದುಕೊಳ್ಳುವುದಾದರೆ, ತಪ್ಪು ಕೆಲಸ ಮಾಡುವುದಾದರೆ, ಆ ಸಮಸ್ಯೆ ಪರಿಷ್ಕರಿಸಲ್ಪಡುವುದರ ಬದಲಾಗಿ ಪ್ರಮಾದಕರವಾಗಿ ತಯಾರಾಗುತ್ತೆ, ಪ್ರಮಾದ ಧಾವಿಸುವಂತೆ ಮಾಡುತ್ತೆ. ಅಳ್ತಿದ್ದಾಳೆ ಪ್ರಿಯರೇ ಈಗ ಸಾರಳು. ಎಂತಹ ಹುಚ್ಚು ಕೆಲಸ ಮಾಡಿದೆ ನಾನು. ನೀತಿವಂತನಾಗಿರುವ ನನ್ನ ಗಂಡನನ್ನು ಕರೆದೊಯ್ದು ನೀತಿ ಇಲ್ಲದಂತಹ ದಾಸಳಿಗೆ ಕೊಟ್ಟು ಮದುವೆ ಮಾಡಿಸಿದೆ. ನಾನೇನೋ ಸಂತೋಷವಾಗಿರಬೇಕೆಂದು ಯೋಚಿಸಿ ತಪ್ಪು ಕೆಲಸ ಮಾಡಿಸಿದೆ. ಈಗ ಸ್ವತಃ ನನಗೆ ಉರುಳಾಗಿ ಕೂತ್ಕೊಂಡಿದ್ದಾಳೆ. ಹೊರಗಡೆ ಯಾವಾಗೋ ಒಂದ್ಸಾರಿ ಹೋದಾಗ ಎಲ್ಲರೂ ನೋಡಿ ನಗ್ತಿದ್ದಾರೆ ಅಂದ್ಕೊಂಡೆ. ಆದ್ರೆ ಈಗ ಮನೆಯಲ್ಲಿಯೇ ನನ್ನ ಬದುಕು ನಗುವಿನ ಪಾಲಾಗ್ಬಿಡ್ತು, ಹಾಸ್ಯಕ್ಕೆ ಗುರಿ ಆಯ್ತು ಎಂದು ಯೋಚಿಸಿ ತಾಳಲಿಕ್ಕಾಗ್ಲಿಲ್ಲ. ಹಾಗೆ ತಾಳಲಿಕ್ಕಾಗದೆ ಗಂಡನಿಗೆ ಕರೆದು ಏನ್ ಹೇಳ್ತಾಳೆ ನೋಡೋಣ ಬನ್ನಿ. 5ನೇ ವಚನ. ಅವಳು ಯಜಮಾನಿಯನ್ನು ತಾತ್ಸಾರ ಮಾಡಿದಳು. ಅಂದರೆ ಅರ್ಥ ಗೊತ್ತಾ? ಮನೆಯಲ್ಲಿ ಇರುವಂತಹ ಮನೆ ಕೆಲಸದವಳು ಯಜಮಾನಳಾಗಿರುವಂತಹ ಸಾರಾಯಳನ್ನು ನೀಚವಾಗಿ ನೋಡಲು ಆರಂಭಿಸಿದಳು. ಒಬ್ಬ ನೀಚಳಂತೆ ಮುದ್ರೆ ಹಾಕಿದಳು. ಅಲ್ಲಿಯವರೆಗೂ ಮನೆ ಕೆಲಸದವಳಂತೆ ದಾಸಳಾಗಿದ್ದ ಹಾಗರಳು ಈಗ ಸಾರಳಿಗೆ ನೀಚಳಂತೆ ನೋಡ್ತಿರುವಾಗ ನೋಡಿ ತಾಳಲಿಕ್ಕಾಗ್ಲಿಲ್ಲ ಪ್ರಿಯರೇ.
ತಾಳಲಿಕ್ಕಾಗದೆ, ಆ ಬಾಧೆ ಸಹಿಸ್ಲಿಕ್ಕಾಗದೆ ಅಬ್ರಹಾಮನಿಗೆ ಮತ್ತೊಂದು ಡೈಲಾಗ್ ಹೇಳ್ತಾಳೆ. ಬಾಯಿ ಮುಚ್ಚುತ್ತಾನೆ ಪ್ರಿಯರೇ. ಯಾವುದೋ ಆ ಡೈಲಾಗು? ನೋಡೋಣ ಬನ್ನಿ ಏನ್ ಹೇಳ್ತಾಳೆ. ಆಗ ಸಾರಾಯಳು ಅಬ್ರಹಾಮನಿಗೆ, ನನ್ನ ಗೋಳು ನಿನಗೆ ತಗಲಲಿ. ಹೇಳಿದೇನಲ್ಲವೇ, ಬಾಯಲ್ಲೇ ಇರ್ತವೆ ಪ್ರಿಯರೇ ಬಾಣಗಳು. ಹ ಯಾರಾದ್ರೂ ಒಂದು ಬಾಣ ಬಿಟ್ಟು ಬಿಡ್ತಾರೆ. ಕೆಲವೊಂದು ಜನ ಸ್ತ್ರೀಯರು ಅಬ್ಬೋ ಒಂದೇ ಸಮನೆ ಬುಲೆಟ್ಗಳಂತೆ ಬರ್ತವೆ. ತಪ್ಪು ಮಾಡಿದ್ಯಾರು? ಅವಳೇ. ಪ್ಲಾನಿಂಗ್ ಕೊಟ್ಟಿದ್ಯಾರು? ಅವಳೇ. ಪ್ಲಾನ್ ಅನುಷ್ಠಾನಗೊಳಿಸಿದ್ಯಾರು? ಅವಳೇ. ಈಗ ಹಾಗರಳು ಸಾರಾಯಳನ್ನು ನೀಚವಾಗಿ ನೋಡ್ತಾ ಇದ್ರೆ ತಾಳಲಿಕ್ಕಾಗದೆ ಗಂಡನ ಬಳಿಗೆ ಬಂದು, ನನ್ನ ಉಸಿರು ನಿನಗೆ ಖಚಿತವಾಗಿಯೂ ತಗಲಲಿ ಎಂದು ಹೇಳಿದ್ರೆ ಏನಾದ್ರೂ ಅರ್ಥ ಇದೆಯಾ? ಪಾಪ ಅಬ್ರಹಾಮನು. ನೋಡಮ್ಮ ತಾಯಿ, ಹೇಗೆ ಗಂಟು ಬಿದ್ದಿ ತಾಯಿ ನನಗೆ. ನಿನ್ನ ಉಸಿರು ನನಗೆ ತಗಲುವುದೇನು? ಖಚಿತವಾಗಿಯೂ ತಗಲಲಿ ನನ್ನ ಉಸಿರು ನಿನಗೆ. ಮತ್ತೊಮ್ಮೆ ಬಾಯಿ ಮುಚ್ಚಿಸುತ್ತಾಳೆ ಪ್ರಿಯರೇ. ಅಬ್ರಹಾಮನು ಕಾಮಾಗ್ತಾನೆ. ನನಗೇನ್ ಮಾಡನುತಿ? ಬೇಡ ಅಂತ ಹೇಳಿದ್ರೆ ಅವಳಿಗೆ ಕೊಟ್ಟು ಮದುವೆ ಮಾಡಿಸಿದೆ. ಈಗ ಅವಳೇ ನಿನಗೆ ತಿರುಗಿ ಬಿದ್ದಿದ್ದಾಳೆ. ಈಗ ನೀನೇನೋ ನನ್ನ ಉಸಿರು ನಿನಗೆ ತಗಲಲಿ ಅನ್ನುತ್ತಾ ಇದ್ದಿ. ನನಗೆ ಏನೂ ಅರ್ಥ ಆಗ್ತಿಲ್ಲ. ಅರ್ಥ ಆಗಲ್ಲ ಪ್ರಿಯರೇ. ಸಹೋದರ ಸಹೋದರಿಯ ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಕುಟುಂಬದಲ್ಲಾಗಿರ್ಬಹುದು, ಶರೀರ ಸಂಬಂಧವಾದ ಸಮಸ್ಯೆ ಆಗಿರ್ಬೋದು, ಕುಟುಂಬ ಸಮಸ್ಯೆ ಆಗಿರ್ಬೋದು, ವ್ಯಾಪಾರದ ಸಮಸ್ಯೆ ಆಗಿರ್ಬೋದು, ಸೇವೆಯ ಸಮಸ್ಯೆ ಆಗಿರ್ಬೋದು, ನಿಮ್ಮ ಸಮಸ್ಯೆ ಏನೇ ಆಗಿರ್ಬೋದು, ಅದನ್ನು ವಾಕ್ಯಾನುಸಾರವಾಗಿಯೇ ಪರಿಷ್ಕರಿಸಿಕೊಳ್ಳುವಾಗ ಆ ಸಮಸ್ಯೆ ಪರಿಷ್ಕರಿಸಲ್ಪಟ್ಟು ಪ್ರಶಾಂತತೆಯನ್ನು ಕೊಡುತ್ತದೆ. ವಾಕ್ಯಕ್ಕೆ ವಿರುದ್ಧವಾಗಿ ಒಂದು ಸಮಸ್ಯೆಯನ್ನು ನಾವು ಪರಿಷ್ಕರಿಸುವ ಪ್ರಯತ್ನ ಮಾಡುವುದಾದರೆ ಅದು ಪ್ರಶ್ನೆಗಳಿಗೆ ಅವಕಾಶ ಕೊಡುತ್ತೆ, ಅನೇಕ ಪ್ರಮಾದಗಳನ್ನು ತರುತ್ತದೆ. ನನ್ನ ಉಸಿರು ನಿನಗೆ ತಗಲುತ್ತದೆ ನೋಡು. ಈ ನನ್ನ ದಾಸಿ ಅಷ್ಟೊಂದು ಮಾತಾಡಲು ಕಾರಣ ಗೊತ್ತಾ? ನಿನ್ನಿಂದಲೇ ಆಯ್ತು. ನನ್ಗೆ ಏನ್ ಮಾಡನ್ನುತ್ತೀ ಸಾರಾ? ಈಗ ಏನ್ ಮಾಡ್ಬೇಕನ್ನುತ್ತೀರಾ? ಅವಳನ್ನು ಮನೆಯಿಂದ ಮೊದಲು ಹೊರಗೆ ತಳ್ಳಿ ಹಾಕ್ರಿ. ಇದೇನು ಪ್ರಿಯರೇ? ಅವಳನ್ನು ಮನೆಯಿಂದ ಹೊರಗೆ ಹಾಕ್ಬೇಕಂತೆ. ನೋಡಿ ಏನ್ ಹೇಳ್ತಾಳೆ. 5ನೇ ವಚನ. ನನ್ನ ಉಸಿರು ನಿನಗೆ ತಗಲಲಿ, ನನ್ನ ದಾಸಿಯನ್ನು ನಿನಗೆ ಹೆಂಡತಿಯಾಗಿ ಒಪ್ಪಿಸಿದೇನಷ್ಟೇ. ಅವಳು ತಾನು ಗರ್ಭವತಿ ಆದಳೆಂದು ತಿಳಿದುಕೊಂಡಾಗ ಅವಳು ನನ್ನನ್ನು ತಾತ್ಸಾರ ಮಾಡುತ್ತಿದ್ದಾಳೆ. ನಿನಗೂ ನನಗೂ ಯೆಹೋವನೇ ನ್ಯಾಯ ತೀರಿಸಲಿ. ಮೇಲಿಂದ ಇದು ಬೇರೆ. ಮಾಡಬೇಕಾದದೆಲ್ಲ ಮಾಡಿ ನೋಡು ದೇವರೇ ದೇವರೇ. ಅವಳು ತಪ್ಪು ಮಾಡಿ ತಪ್ಪಾದ ನಿರ್ಣಯ ಅವಳು ತೆಗೆದುಕೊಂಡು ಮಧ್ಯದಲ್ಲಿ ದೇವರನ್ನು ತಂದು, ಆ ದೇವರು ಖಚಿತವಾಗಿಯೂ ನಿನ್ನನ್ನು ಶಿಕ್ಷಿಸ್ತಾರೆ, ಖಚಿತವಾಗಿಯೂ ನಿನ್ನ ಕೈಕಾಲು ತೆಗೆದು ಹಾಕ್ತಾರೆ ಅನ್ನೋದ್ರಲ್ಲಿ ಅರ್ಥವಿಲ್ಲ. ಅಬ್ರಹಾಮನಿಗೆ ಹೇಳ್ತಿದ್ದಾಳೆ, ಹಾಗರಳು ಮನೆಯಲ್ಲಿ ಇರಬಾರದು. ಅದೇನು ಸಾರ ಹೇಳಿ, ಅವಳು ಪ್ರೆಗ್ನೆಂಟ್ ಅಲ್ಲವೋ? ಪ್ರೆಗ್ನೆಂಟ್ ಇರ್ಲಿ, ಪ್ರೆಗ್ನೆಂಟ್ ಇರದೇ ಇರ್ಲಿ, ಅದು ನನಗೆ ಬೇಕಾಗಿಲ್ಲ. ಅವಳು ಮನೆಯಲ್ಲಿ ಇರಬಾರ್ದು ಅಷ್ಟೇ. ಇಮ್ಮಿಡಿಯೇಟ್ ಆಗಿ ಹೊರಗೆ ತಳ್ಳಿ ಹಾಕು. ಹೇಳಿ ಸಹೋದರ ಸಹೋದರಿಯರೇ, ನಾನು ಸಾರಾಯಳಿಗೆ ಕಡಿಮೆ ಮಾಡಿ ಮಾತಾಡುವ ಪ್ರಯತ್ನ ಮಾಡ್ತಿಲ್ಲ. ಈ ಸಾರಾಯಳ ಆಗಿರ್ಬೋದು, ಅಬ್ರಹಾಮನಾಗಿರ್ಬೋದು, ಅವರ ಜೀವಿತದಲ್ಲಿ ನಂಬಿಕೆಗೆ ಬದಲಾಗಿ ಸಂದೇಹವನ್ನು ಬರಗೊಡಿಸಿದ್ದಕ್ಕೆ, ಅನುಮಾನವನ್ನು ಬರಗೊಡಿಸಿದ್ದಕ್ಕೆ ಅಂತಹ ಕುಟುಂಬ ಏನಾಗುತ್ತದೆ ಎಂದು ನಿಮಗೆ ವಿವರಿಸುವ ಪ್ರಯತ್ನ ಮಾಡ್ತಿದ್ದೇನೆ ಅಷ್ಟೇ ಹೊರತು ಸಾರಾಳನ್ನಾಗಲಿ ಇಲ್ಲವೇ ಅಬ್ರಹಾಮನನ್ನಾಗಲಿ ಕೀಳ್ಪಡಿಸುವ ಪ್ರಯತ್ನವಾಗಲಿ ಅವರಿಗೆ ಕಡಿಮೆ ಮಾಡಿ ಮಾತಾಡುವ ಪ್ರಯತ್ನವಾಗಲಿ ಮಾಡ್ತಿಲ್ಲ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಆದಾಮ ಹವ್ವ ಪ್ರಶಾಂತವಾಗಿ ಅವರು ಏದೇನ್ ತೋಟದಲ್ಲಿ ಚೆನ್ನಾಗಿ ದೇವರೊಂದಿಗೆ ಸಹವಾಸ, ಸಮೃದ್ಧಿ, ಸಂತೋಷವುಳ್ಳವರಾಗಿ ಜೀವಿಸುತ್ತಿರುವಾಗ ಎಷ್ಟೋ ಚೆನ್ನಾಗಿರುವ ಕುಟುಂಬದೊಳಗೆ ಪ್ರವೇಶಿಸುತ್ತಾನೆ ಸೈತಾನನು. ಹೇಗೆ ಪ್ರವೇಶಿಸಿದ ಗೊತ್ತಾ? ಅನುಮಾನದೊಂದಿಗೆಯೇ ಪ್ರವೇಶಿಸಿದ, ಸಂದೇಹದಿಂದಲೇ ಪ್ರವೇಶಿಸಿದ. ಈಗ ಆದಾಮ ಹವ್ವ ಅವರಂತಹ ಮೊಟ್ಟ ಮೊದಲ ದಂಪತಿಗಳು, ದೇವರಿಂದಲೇ ಸೃಷ್ಟಿಸಲ್ಪಟ್ಟಂತಹ, ದೇವರೊಂದಿಗೆ ಸಹವಾಸ ಮಾಡುವಂತಹ, ಪ್ರತಿದಿನ ದೇವರನ್ನು ನೋಡುವಂತಹ ಆ ದಂಪತಿಗಳೊಳಗೆ ಸೈತಾನನು ತೂರಿಕೊಂಡು ಸಂದೇಹವನ್ನಾಗಲಿ ಅನುಮಾನವನ್ನಾಗಲಿ ಉಂಟು ಮಾಡಿದ್ದೇ ಆದರೆ ನಮ್ಮ ಜೀವಿತದಲ್ಲಿಯೂ ನಮ್ಮ ಕುಟುಂಬದಲ್ಲಿಯೂ ಸೈತಾನನು ತೂರಿಕೊಂಡು ಸಂದೇಹವನ್ನು ಅನುಮಾನವನ್ನು ಕಲ್ಪಿಸುವಂಥದ್ದು ದೊಡ್ಡ ಕಷ್ಟ ಅನ್ನುತ್ತೀರೋ? ಆನಂತರ ಪರಿಸ್ಥಿತಿಗಳು ಸರಿಯಾಗಿಲ್ಲದೆ ಇರುವಾಗ ಕೊನೆಗೆ ಅಬ್ರಹಾಮನಂಥವನೇ ತಪ್ಪು ಹೆಜ್ಜೆ ಹಾಕಿ ಒಬ್ಬ ಮನೆ ಕೆಲಸದವಳೊಂದಿಗೆ ಪಾಪ ಮಾಡುವಂತಹ ಸ್ಥಿತಿಗೆ ಅವನು ಬಿದ್ದು ಹೋಗಿರೋದಾದರೆ ನಾವೇನಾದ್ರೂ ಮೇಲಿನಿಂದ ಇಳಿದು ಬಂದವರಾಗಿದ್ದೇವೋ? ಒಂದು ಸಾರಿ ಆಲೋಚಿಸಿರಿ. ಅದೇ ಎಚ್ಚರಿಕೆಯಾಗಿದೆ.
ಈ ದಿನ ದೇವರು ನಮಗೆ ಮಾಡುತ್ತಿರುವಂತಹ ಎಚ್ಚರಿಕೆ ಅದೇ. ನಾನು ಆರಿಸಿಕೊಂಡಿರುವಂತಹ ದಂಪತಿಗಳು ಅವರು, ವಾಗ್ದಾನ ಮಾಡಿ ಕರೆದುಕೊಂಡಿರುವ ದಂಪತಿಗಳು ಅವರು. ಪಾಪಿಷ್ಟ ಪ್ರಜೆಗಳಿಂದಲೂ, ಪಾಪಿಷ್ಟ ಪ್ರಾಂತ್ಯದಿಂದಲೂ, ಪಾಪಿಷ್ಟ ಪದ್ಧತಿಗಳಿಂದ ಪ್ರತ್ಯೇಕಿಸಲ್ಪಟ್ಟು ನಾನು ಕೊಟ್ಟ ವಾಗ್ದಾನ ಭೂಮಿಯೊಳಗಡೆ ಹೆಜ್ಜೆ ಇಟ್ಟು ನನಗೋಸ್ಕರ ಸಾಕ್ಷಿಗಳಾಗಿ ಜೀವಿಸಿ ಸಂತಾನವನ್ನು ಹೊಂದಿಕೊಂಡು ಸಮಸ್ತ ವಂಶಗಳವರಿಗೆ ಆಶೀರ್ವಾದಕರವಾಗಿರಬಲ್ಲಂತಹ ದಂಪತಿಗಳನ್ನೇ ಸೈತಾನನು ಸಂದೇಹದಿಂದ ಅವರನ್ನು ಅಲ್ಲಕಲ್ಲೋಲ ಮಾಡಿದನಲ್ಲವೇ? ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಸೈತಾನನಿಗೆ ಅವಕಾಶ ಕೊಡೋದಾದ್ರೆ, ಅನುಮಾನಕ್ಕೆ ಅವಕಾಶ ಕೊಡುವುದಾದರೆ, ಸಂದೇಹಕ್ಕೆ ಅವಕಾಶ ಕೊಡೋದಾದ್ರೆ, ಗಂಡನ ಮೇಲಾಗಲಿ ಹೆಂಡತಿಯ ಮೇಲಾಗಲಿ ಸಂದೇಹಕ್ಕೆ ಅವಕಾಶ ಕೊಡೋದಾದ್ರೆ ಕುಸಿದು ಬೀಳುತ್ತದೆ ಪ್ರಿಯರೇ. ಕುಟುಂಬ, ಕ್ರೈಸ್ತಿಯ ಸಮಾಜವೇ, ನಾವು ವಿಶ್ವಾಸಿಗಳಾಗಿದ್ದೇವೆ ಅಂದರೆ ನಂಬಿಕೆಯ ಮೇಲೆ ಆಧಾರಗೊಳ್ಳುವಂತವರಾಗಿದ್ದೇವೆ. ಆ ನಂಬಿಕೆ ಮೊದಲು ದೇವರ ಮೇಲೆ, ಆನಂತರ ದೇವರ ವಾಕ್ಯದ ಮೇಲೆ, ದೇವರ ವಾಗ್ದಾನದ ಮೇಲೆ ನಮ್ಮ ನಂಬಿಕೆ ಆಧಾರಗೊಂಡಿದೆ. ಆ ವಾಕ್ಯವೇ, ಆ ವಾಗ್ದಾನವೇ ನಮ್ಮನ್ನು ಗಮ್ಯಕ್ಕೆ ಸೇರಿಸುತ್ತದೆ, ದೇವರ ರಾಜ್ಯಕ್ಕೆ ಕೊಂಡೊಯ್ತದೆ. ಈ ನಂಬಿಕೆಯ ಪ್ರಯಾಣದಲ್ಲಿ ಯಾವತ್ತೇ ಆಗಲಿ, ಎಲ್ಲೇ ಆಗಲಿ, ನಾವು ಸೈತಾನನಿಗೆ ಸ್ವಲ್ಪ ಅವಕಾಶ ಕೊಡೋದಾದ್ರೆ, ಆ ದಿನ ಸಾರಾಯಳು ಕೊಟ್ಟಂತಹ ಸಲಹೆಯ ನಿಮಿತ್ತ ಈ ದಿನ ಆ ಕಡೆ ಹಾಗರಳಿಂದ ಹುಟ್ಟಿ ಬಂದ ಸಂತಾನ ಯಾವುದೆಂದು ನಿಮಗೆ ಗೊತ್ತು, ಈ ಕಡೆ ಇಸಾಕನಿಂದ ಹುಟ್ಟಿ ಬಂದ ಸಂತಾನ ಯಾವುದೆಂದು ನಿಮಗೆ ಗೊತ್ತು. ಈಗ ಹಾಗರಳ ಸಂತಾನವು ಹಾಗೆಯೇ ಸಾರಳ ಸಂತಾನವು ಈ ದಿನ ಭೂಮಿಯ ಮೇಲೆ ಹೋರಾಡಿಕೊಳ್ತಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ, ಒಬ್ಬರ ಮೇಲೊಬ್ಬರು ಬಾಂಬ್ಗಳನ್ನು ಎಸೆಯುತ್ತಿದ್ದಾರೆ. ಅಷ್ಟಕ್ಕೂ ಇವರು ಎಲ್ಲಿಂದ ಬಂದಿದ್ದಾರೆ ಪ್ರಿಯರೇ? ಆ ದಿನ ಸಾರಾಯಳು ಕೊಟ್ಟಂತಹ ಸಲಹೆಯಿಂದ. ಸಹೋದರ ಸಹೋದರಿಯರೇ, ಅವಳು ಅಂದ್ಕೊಳ್ಳಲಿಲ್ಲ. ಆ ದಿನ ಸೊಸೈಟಿಯವರು ಅವಳನ್ನು ನೋಡಿ ಹಾಸ್ಯ ಮಾಡ್ತಿದ್ದಾರೆ, ನಗುತ್ತಿದ್ದಾರೆ ಎಂದು ಯೋಚಿಸಿ ಬೇಗನೆ ಯಾವುದಾದ್ರೂ ಒಂದು ಶಾರ್ಟ್ ಕಟ್ ಮೆಥಡ್ ನಲ್ಲಿ ಸೊಸೈಟಿಯಲ್ಲಿದ್ದವರ ಬಾಯಿ ಮುಚ್ಚಿಸಬೇಕೆಂದು, ತನ್ನ ಸುತ್ತಲಿರುವವರ ಬಾಯಿ ಮುಚ್ಚಿಸಬೇಕೆಂದು, ತನ್ನ ಹೃದಯದಲ್ಲಿರುವಂತಹ ಬಾಧೆಯನ್ನು ತೊಲಗಿಸಿಕೊಳ್ಳಬೇಕೆಂದು ಯೋಚಿಸಿ ದೇವರು ಕೊಡುವ ಸಹಾಯಕ್ಕಾಗಿ, ಆತನ ಪರಿಷ್ಕಾರಕ್ಕಾಗಿ ಕಾದುಕೊಂಡಿರದೆ ದುಡುಕಿ ನಿರ್ಣಯ ತೆಗೆದುಕೊಂಡು ಶಾರ್ಟ್ ಕಟ್ ಮೆಥಡ್ ನಲ್ಲಿ ತನ್ನ ಸಮಸ್ಯೆಯನ್ನು ಪರಿಷ್ಕರಿಸಿಕೊಳ್ಳಲು ಪ್ರಯತ್ನಿಸಿ ಕೊನೆಗೆ ಏನ್ ಹೇಳ್ತಾಳೆ ಗೊತ್ತಾ? ತನ್ನ ದಾಸಿಯನ್ನು ತನ್ನ ಗಂಡನ ಬಳಿಗೆ ಕಳಿಸಿಕೊಟ್ಟ ನಂತರ, ಅವಳು ಪ್ರೆಗ್ನೆಂಟ್ ಆದ ನಂತರ ಈಗ ಹೇಳೋದೇನ್ ಗೊತ್ತಾ? ಅವಳಿಗೆ ಹೊರಗೆ ಕಳಿಸು. ಎಂತಹ ಘೋರ ನೋಡಿ. ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ, ಒಬ್ಬ ಹುಡುಗ ಒಂದು ಹುಡುಗಿಗೆ ಪ್ರೀತಿ ಪ್ರೀತಿ ಅಂತ ಹೇಳಿ ತಿರ್ಗಾಡ್ತಾನೆ. ಹುಡುಗಿ ನಿಜವೇ ಎಂದು ಅವನಿಗೆ ನಂಬುತ್ತಾಳೆ. ನೀನಂದ್ರೆ ನನಗೆ ಪ್ರಾಣ ಅನ್ನುತ್ತಾನೆ, ನೀನಿಲ್ಲದೆ ಬದುಕೋದಿಲ್ಲ ಅನ್ನುತ್ತಾನೆ. ನೀನು ನಿಜವಾಗ್ಲೂ ನನಗೆ ಪ್ರೀತಿಸೋದಾದ್ರೆ ನಾವು ಶಾರೀರಿಕವಾಗಿ ಕೂಡೋಣ ಅನ್ನುತ್ತಾನೆ. ನಿನಗೆ ಹೇಗೂ ಮದುವೆ ಆಗುತ್ತೇನೆ ಅನ್ನುತ್ತಾನೆ. ನೀನಿಲ್ಲದಿದ್ರೆ ಬದುಕಲ್ಲ ಅನ್ನುತ್ತಾನೆ. ಪಾಪ ಅಮಾಯಕ ಹುಡುಗಿ ನಂಬುತ್ತಾಳೆ, ಹೇಗೂ ಮದುವೆ ಆಗ್ತೇವಲ್ಲವೇ, ನಾಳೆ ಹೇಗೂ ಒಂದುಗೂಡ್ತೇವೆ ಎಂದು ಆ ಹುಡುಗನ ಮಾತನ್ನು ನಂಬಿ ಅಮಾಯಕಳಾದ ಈ ಹುಡುಗಿ ತನ್ನನ್ನು ತಾನು ಆ ಹುಡುಗನಿಗೆ ಒಪ್ಪಿಸಿ ಕೊಡ್ತಾಳೆ. ನಂತರ ಪ್ರೆಗ್ನೆಂಟ್ ಆಗ್ತಾಳೆ. ಹಾಗೆ ಪ್ರೆಗ್ನೆಂಟ್ ಆದ ನಂತರ ನೀನು ನನಗೆ ಬೇಕಾಗಿಲ್ಲ ಹೋಗು ಅನ್ನುತ್ತಾನೆ. ಈಗ ಅವನಿಗೆ ಏನ್ ಅನ್ನುತ್ತೀರಿ ಹೇಳಿ? ಮೋಸಗಾರನು, ದುರ್ಮಾರ್ಗನು. ಸಾರಳು ಕೂಡ ಗಂಡನನ್ನು ಕರೆದು ದಾಸಿಯೊಂದಿಗೆ ಮದುವೆ ಮಾಡಿಸಿ ಗಂಡ ಆಕೆಯೊಂದಿಗೆ ಕೂಡಲು ಆಕೆ ಪ್ರೆಗ್ನೆಂಟ್ ಆದ ನಂತರ ಈಗ ಸಾರಳು ಹೇಳ್ತಾಳೆ, ಅವಳನ್ನು ಹೊರಗೆ ಕಳಿಸು, ಅವಳು ನಮ್ಮ ಮನೆಯಲ್ಲಿ ಇರಬಾರ್ದು. ಅಯ್ಯೋ, ಪ್ರೆಗ್ನೆಂಟ್ ಆಗಿದ್ದಾಳಲ್ಲವೇ, ಬೇಕಾಗಿಲ್ಲ ನನಗೆ, ಕಳಿಸಿಕೊಡು ಅನ್ನುತ್ತಾಳೆ. ಇದರಲ್ಲಿ ನಿಮಗೇನು ಅರ್ಥ ಆಗುತ್ತೆ? ಒಬ್ಬ ಆತ್ಮೀಕಳು, ಒಬ್ಬ ಆತ್ಮೀಕನು ದೇವರ ಮೇಲೆ ಆಧಾರಗೊಳ್ಳದೆ ಸೈತಾನನು ತಂದಂತಹ ಒಂದು ಆಲೋಚನೆಯನ್ನು ಆಧಾರ ಮಾಡಿಕೊಳ್ಳೋದಾದ್ರೆ ಅದು ಎಂತಹ ಕೀಳ್ಮಟ್ಟಕ್ಕೆ ಒಂದು ಕುಟುಂಬವನ್ನು ಬೀಳಿಸುತ್ತದೆ ಎಂದು, ಎಂತಹ ಕೀಳ್ಮಟ್ಟಕ್ಕೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಸಮಾಧಿ ಮಾಡಿ ಬಿಡುತ್ತದೆ ಎಂದು ಆದಿಕಾಂಡ 15:1-5 ವಚನಗಳಲ್ಲಿ ವಿವರಿಸುವ ಪ್ರಯತ್ನ ಮಾಡಿದೆ. ಅಂದರೆ ಅರ್ಥವೇನು? ಮತ್ತೊಮ್ಮೆ ಹೇಳ್ತೇನೆ, ಸಾರಳಾಗಿರ್ಬೋದು, ಅಬ್ರಹಾಮನಿಗಾಗಿರ್ಬೋದು, ಕೀಳಾಗಿ ಮಾತಾಡುವ ಆಲೋಚನೆ ನನ್ನದಲ್ಲ. ಆದ್ರೆ ಅಂಥವರನ್ನೇ ಸೈತಾನನು ಈ ವಿಧದಲ್ಲಿ ವಂಚಿಸಿರೋದಾದ್ರೆ ಒಂದೇ ಒಂದು ಅವಕಾಶ ಕೊಡ್ತಾರೆ ಪ್ರಿಯರೇ. ಯಾವುದೋ ಆ ಅವಕಾಶ? ಹೇಳ್ತೇನೆ ಕೇಳಿ. ಸಂದೇಹ. ಯಾರ ಮೇಲೆ? ದೇವರ ಮೇಲೆ, ದೇವರ ವಾಗ್ದಾನದ ಮೇಲೆ. ಸಂದೇಹವನ್ನು ವ್ಯಕ್ತಪಡಿಸಿರುವಂತಹ ಸಾರಳನ್ನು ಸೈತಾನನು ಎಷ್ಟರ ಮಟ್ಟಿಗೆ, ಅಬ್ರಹಾಮನಿಗೆ ಎಷ್ಟರ ಮಟ್ಟಿಗೆ ನರಳಾಡಿಸಿದ ನೋಡಿ. ಆ ದಿನದಿಂದ ಈ ದಿನದವರೆಗೂ ಆ ದಿನ ಅವರು ತೆಗೆದುಕೊಂಡ ತಪ್ಪು ನಿರ್ಣಯದಿಂದ ಹೋರಾಟಗಳ ಮೇಲೆ ಹೋರಾಟಗಳು ನಡೆಯುತ್ತಿವೆ, ದಾಳಿಗಳು, ಮರಣಗಳು ನಡೆಯುತ್ತಿವೆ. ಇದನ್ನು ನ್ಯೂಸ್ ಪೇಪರ್ ಅಲ್ಲಿ ನಾವು ನೋಡ್ತಿದ್ದೇವೆ. ಆ ದಿನ ಊಹಿಸಲಿಲ್ಲ ಪ್ರಿಯರೇ, ಸಾರಳು ಅವಳ ಅವಸರದಿಂದ ಹೀಗಾಗ್ತದೆಂದು. ಏನೋ ಚಿಕ್ಕ ಸಮಸ್ಯೆ ಇದೆ,
ಅಡ್ಡದಾರಿಯಲ್ಲಿ ಪರಿಷ್ಕರಿಸಿಕೊಳ್ಳೋಣ, ನಮ್ಮ ಬುದ್ಧಿವಂತಿಕೆಯಿಂದ ಪರಿಷ್ಕರಿಸಿಕೊಳ್ಳೋಣ ಎಂಬುದಾಗಿ ಅಂದುಕೊಳ್ತಾಳೆ. ಆದರೆ ಆ ದಿನ ಅವಳು ಅಂದುಕೊಂಡಿರೋದು ಇಡೀ ಪ್ರಪಂಚಕ್ಕೆ ಪ್ರಮಾದಕರವಾಗಿ ಮಾರ್ಪಡುತ್ತೆ ಎಂದು ಊಹಿಸಲಿಲ್ಲ. ಆತ್ಮಿಕರೇ ಕೇಳಿ, ನಾವು ನಮ್ಮ ಜೀವಿತದಲ್ಲಿ ಸಂದೇಹಕ್ಕೆ ಯಾವತ್ತೂ ಕೂಡ ಅವಕಾಶ ಕೊಡಬಾರದು. ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ಯಾವತ್ತೇ ಆಗಲಿ ನಾವು ದೇವರ ಮೇಲೆ ಸಂದೇಹ ಪಡುವವರಾಗಿರಬಾರದು, ದೇವರ ಪ್ರೀತಿಯ ಮೇಲೆ ಸಂದೇಹ ಪಡುವವರಾಗಿರಬಾರದು. ಈ ವಾಕ್ಯವನ್ನು ಓದುತ್ತಿರುವಾಗ ಎಷ್ಟೋ ಆಲೋಚನೆಗಳು, ಸಂದೇಹಗಳು ಬರುತ್ತವೆ. ನನ್ನ ಜೀವಿತದಲ್ಲಿ ಬೈಬಲ್ ಓದುವಾಗ ಬಹಳ ಸಂದೇಹಗಳು ಬಂದವು. ಹಾಗೆ ಸಂದೇಹ ಬಂದ ಪ್ರತಿ ಸಾರಿ ಪೆನ್ಸಿಲ್ ತೆಗೆದುಕೊಂಡು, ಪೆನ್ನಲ್ಲ, ಪೆನ್ಸಿಲ್ ತೆಗೆದುಕೊಂಡು ಆ ವಚನದ ಪಕ್ಕದಲ್ಲಿ ಪೆನ್ಸಿಲ್ ನಿಂದ ಕ್ವಶನ್ ಮಾರ್ಕ್ ಹಾಕುತ್ತಾ ಇದ್ದೆ. ಏನಿದು, ಯಾಕೆ ಹೀಗಿದೆ ಇಲ್ಲಿ, ಯಾಕೆ ಇಲ್ಲಿ ಹೀಗೆ ನಡೆದಿತ್ತು, ಯಾಕೆ ದೇವರು ಇಲ್ಲಿ ಹೀಗೆ ಅಂದಿದ್ದಾರೆ, ಯಾಕೆ ಈ ರೀತಿ ನಡೆಯುವಂತೆ ಅನುಮತಿಸಿದ್ದಾರೆ ಎಂದು ಪೆನ್ಸಿಲ್ ನಿಂದ ಪ್ರಶ್ನೆ ಚಿಹ್ನೆ ಹಾಕುತ್ತಾ ಇದ್ದೆ. ಮತ್ತೆ ಕೆಲವು ವರ್ಷಗಳಾದ ನಂತರ ಅದೇ ಅಂಶವನ್ನು ನಾನು ಓದುತ್ತಿರುವಾಗ, ಹಾಗೆ ಓದಿದಂತಹ ಅಂಶವು ನನಗೆ ಅರ್ಥವಾದಾಗ ಪೆನ್ಸಿಲ್ ನಿಂದ ಹಾಕಿರುವ ಕ್ವಶನ್ ಮಾರ್ಕ್ ಏನ್ ಮಾಡ್ತಿದ್ದೆ ಗೊತ್ತಾ? ಅಳಿಸಿ ಹಾಕ್ತಿದ್ದೆ. ಈಗಿರುವ ನಿಜವಾದ ಸಮಸ್ಯೆ ಏನೆಂದರೆ, ಆ ದಿನ ನಾನು ಓದಿದಾಗ ಅದು ನನಗೆ ಅರ್ಥವಾಗ್ಲಿಲ್ಲ. ಕಾರಣವೇನೆಂದರೆ, ಹಾಗೆ ಅರ್ಥ ಮಾಡಿಕೊಳ್ಳಬಲ್ಲಂತಹ ಆತ್ಮಿಕ ಪರಿಪಕ್ವತೆ ಆ ದಿನ ನನಗೆ ಇರಲಿಲ್ಲ. ಆದರೆ ನನಗೆ ನಂಬಿಕೆ ಇತ್ತು, ಒಂದು ದಿನ ದೇವರು ನನಗೆ ಜ್ಞಾನೋದಯವನ್ನು ಕೊಡ್ತಾರೆ, ಪರಿಪಕ್ವತೆಯನ್ನು ಕೊಡ್ತಾರೆ. ಅದಕ್ಕಾಗಿಯೇ ಈ ಪ್ರಶ್ನೆಯ ಚಿಹ್ನೆ ಇಂಕ್ ಪೆನ್ನಿನಿಂದ ಹಾಕಬಾರ್ದು. ಯಾಕೆಂದರೆ ನನ್ನ ದೇವರು ಇದಕ್ಕೆ ಉತ್ತರ ಕೊಡ್ತಾರೆ. ಆದುದರಿಂದ ನಾನು ಪೆನ್ಸಿಲ್ ನಿಂದಲೇ ಕ್ವಶನ್ ಮಾರ್ಕ್ ಹಾಕ್ತಿದ್ದೆ. ಕೇಳಿ ಸಹೋದರ ಸಹೋದರಿಯರೇ, ನೆನಪಿನಲ್ಲಿ ಇಟ್ಕೊಳ್ಳಿ, ನಿಮಗಿರುವ ಪ್ರತಿ ಪ್ರಶ್ನೆ ಈ ದಿನ ಪೆನ್ಸಿಲ್ ನಿಂದ ಮಾರ್ಕ್ ಹಾಕಿರಿ. ನನ್ನ ದೇವರು ಶೀಘ್ರದಲ್ಲಿಯೇ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಆತನು ಉತ್ತರಿಸುವವರೆಗೂ ನೀವು ಕಾದುಕೊಳ್ಳುವುದಾದ್ರೆ ಎಷ್ಟು ಚೆನ್ನಾಗಿರುತ್ತೆ. ಕೊನೆಯದಾಗಿ, ದೇವರು ವಾಗ್ದಾನ ಮಾಡಿದಂತೆ ಸಾರಳು ಗರ್ಭಿಣಿ ಆದಳೋ ಇಲ್ಲವೋ? ಗರ್ಭಿಣಿ ಆದಳು. ವಾಗ್ದಾನ ಪುತ್ರನಿಗೆ ಅವಳು ಜನ್ಮ ಕೊಟ್ಟಿದಳೋ ಇಲ್ಲವೋ? ಜನ್ಮ ಕೊಟ್ಟಿದಳು. ಮುದ್ದಾದ ಮಗುವನ್ನು ಕಣ್ಣಾರೆ ನೋಡಿದಳೋ ಇಲ್ಲವೋ? ನೋಡಿದಳು. ಆಗ ಏನ್ ಅಂದ್ಕೊಂಡಿರುತ್ತಾಳೆ? ಎಂತಹ ಮೂರ್ಖಳು, ನಾನೆಂತಹ ಕೆಲಸ ಮಾಡಿದೆ, ಅನವಶ್ಯಕವಾಗಿ ನನ್ನ ಗಂಡನನ್ನು ಕರೆದೊಯ್ದು ದಾಸಿಯೊಂದಿಗೆ ಮದುವೆ ಮಾಡಿದೆ. ಛೀ, ನಾನೇ ಸೋತು ಹೋದೆ, ನನ್ನ ದೇವರು ಮಾತ್ರವೇ ಗೆದ್ದರು. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರು ಖಂಡಿತವಾಗಿಯೂ ಗೆಲ್ಲುತ್ತಾರೆ. ಆತನ ಮೇಲೆ ಆಧಾರಗೊಂಡವರನ್ನು ಕೂಡ ಗೆಲ್ಲಿಸುತ್ತಾರೆ. ಆತನು ಗೆಲ್ಲಿಸುವವರೆಗೂ ನಂಬಿಕೆಯ ಪ್ರಯಾಣದಲ್ಲಿ ಅಪನಂಬಿಕೆಗೆ ಅವಕಾಶ ಕೊಡಬಾರದು. ಆತನು ನಿಮ್ಮನ್ನು ಗೆಲ್ಲಿಸುವವರೆಗೂ ದೇವರ ಮೇಲೆ ಅನುಮಾನವಾಗಲಿ ಸಂದೇಹವಾಗಲಿ ಬರಗೊಡಿಸಬಾರದು. ದೇವರು ಒಂದು ವಾಗ್ದಾನ ಮಾಡುವಾಗ ಆ ವಾಗ್ದಾನವನ್ನು ಖಚಿತವಾಗಿಯೂ ನಿಮ್ಮ ಜೀವಿತದಲ್ಲಿ ತಕ್ಕ ಸಮಯದಲ್ಲಿ ನೆರವೇರಿಸುತ್ತಾರೆ. ಆದರೆ ಅದರ ಮಧ್ಯದಲ್ಲಿ ನೀವು ಮಾಡುವಂತಹ ತಪ್ಪುಗಳ ನಿಮಿತ್ತ ಮೂಲ್ಯವು ತಪ್ಪಿದಲ್ಲ. ಆ ಮೂಲ್ಯವು ಕೆಲವೊಂದು ಸಾರಿ ವರ್ಷಗಳವರೆಗೂ ಕಾದಿರಬೇಕಾಗತ್ತೆ, ಇಲ್ಲವೇ ವಂಶಗಳವರೆಗೂ ಕಾದಿರಬೇಕಾಗತ್ತೆ. ಈಗ ಕೊನೆಯದಾಗಿ ಕೇಳಿ, ಅಬ್ರಹಾಮನಿಂದ ಯೇಸು ಕ್ರಿಸ್ತನವರೆಗೂ 2000 ವರ್ಷಗಳ ಕಾಲ ಇದೆ. ಯೇಸು ಕ್ರಿಸ್ತನಿಂದ ಇಲ್ಲಿಯವರೆಗೂ 2000 ವರ್ಷಗಳ ಕಾಲವಾಯ್ತು. ಎಲ್ಲ ಒಟ್ಟಿಗೆ ಸೇರಿಸಿದ್ರೆ 4000 ವರ್ಷಗಳ ಕಾಲವಾಯ್ತು. ಆ ದಿನ ಸಾರಳು ತೆಗೆದುಕೊಂಡ ದುಡುಕಿದ ನಿರ್ಣಯದಿಂದ 4000 ವರ್ಷಗಳಾದರೂ ಸಹ ಹೋರಾಟ ನಿಂತು ಹೋಗ್ಲಿಲ್ಲ. ಪ್ರಿಯರೇ, ಸಾರಳಿಗೂ ಹಾಗರಳಿಗೂ ಮಧ್ಯದಲ್ಲಿ 4 ಗೋಡೆಗಳ ಮಧ್ಯದಲ್ಲಿ ನಡೆದ ಹೋರಾಟ ಈಗ ದೇಶಗಳು ಸೇರಿ ಹೋರಾಡಿಕೊಳ್ತಿವೆ. ಎಷ್ಟು ಸಣ್ಣ ಎಡವಟ್ಟು, ಎಷ್ಟು ಸಣ್ಣ ತಪ್ಪು ಅಂದ್ರೆ, ಅವಳಿಗೆ ಆ ಆಲೋಚನೆ ಬರೆದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಆ ಆಲೋಚನೆಗೆ ಅವಕಾಶ ಕೊಡದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಸೈತಾನನು ಬಂದು ಶೋಧಿಸಿದಾಗ ಅದನ್ನು ಅಲ್ಲೇ ಜಯಿಸಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಗಮನ ಕೊಟ್ಟು ಕೇಳಿ, ಒಂದು ಕಾರ್ಪೆಟ್ಗೆ ಒಂದು ಮೂಲೆಯಲ್ಲಿ ಸುಟ್ರೆ ಅದನ್ನ ಕೈಯಿಂದ ಹೀಗೆ ಜಾಡಿಸಿದ್ರೆ ಅದು ಆರಿ ಹೋಗುತ್ತೆ, ಕಾಲಿಂದ ತುಳಿದ್ರೆ ಆರಿ ಹೋಗುತ್ತೆ. ಅದನ್ನು ಹಾಗೇ ಇಡಲು ಬಿಟ್ರೆ ಮನೆಯನ್ನೆಲ್ಲ ಸುಟ್ಟಾಕುತ್ತೆ. ಎಷ್ಟು ಆಲಸ್ಯವಾಗ್ತದೋ ಅಷ್ಟು ಹೆಚ್ಚು ದೊಡ್ಡ ಪ್ರಮಾದ ಉಂಟಾಗುತ್ತೆ. ಎಷ್ಟು ಬೇಗ ಆರಿಸುತ್ತೇವೋ ಅಷ್ಟೇ ಕಡಿಮೆ ನಷ್ಟ ಆಗುತ್ತೆ. ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ. ಯಾವ್ದಾದರೂ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಜಗಳ ಶುರುವಾಗಿದೆ ಅಂದ್ಕೊಳ್ಳಿ, ಸಿಂಪಲ್ ಆಗಿ ಅದನ್ನು ನಿಲ್ಲಿಸಿಬಿಡಿ. ಅದು ಮುಗಿಲು ಮುಟ್ಟುವಷ್ಟರ ಮಟ್ಟಿಗೆ ಬಿಟ್ರೆ ಗಂಡ ಹೆಂಡತಿ ಶಾಶ್ವತವಾಗಿ ಬೇರೆ ಆಗ್ಬೇಕಾಗುತ್ತೆ, ಮಕ್ಕಳು ಅನಾಥರಾಗ್ಬೇಕಾಗುತ್ತೆ. ಅದಕ್ಕಾಗಿ ಕ್ರೈಸ್ತಿಯ ಸಮಾಜವೇ ನಮ್ಮ ಜೀವಿತದಲ್ಲಿ ಯಾವತ್ತೇ ಆಗಲಿ, ಅನುಮಾನಕ್ಕಾಗಲಿ ಸಂದೇಹಕ್ಕಾಗಲಿ
ಅವಕಾಶ ಕೊಡಬಾರ್ದು. ಪ್ರಾಮುಖ್ಯವಾಗಿ ದೇವರು ನಿನಗೆ ಕೊಟ್ಟ ವಾಗ್ದಾನದ ವಿಷಯದಲ್ಲಿ, ಕೊಟ್ಟಿರುವಂತಹ ವಾಕ್ಯದ ವಿಷಯದಲ್ಲಿ ಎಂದೇ ಆಗಲಿ ಅನುಮಾನ ಬರಗೊಡಿಸಬಾರದು. ಯಾಕೆಂದರೆ ಆಕಾಶ ಭೂಮಿಗಳು ಅಳಿದರೂ ಅಳಿದು ಹೋದಾವು, ಆದರೆ ಆತನ ವಾಕ್ಯ ಮಾತ್ರ ಅಳಿದು ಹೋಗುವ ಅವಕಾಶ ಇಲ್ಲವೇ ಇಲ್ಲ. ಇದನ್ನು ನಂಬಿದವರು ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ಪರಿಶುದ್ಧನಾದ ತಂದೆಯೇ, ಬಹು ನೇರವಾಗಿ ಸ್ಪಷ್ಟವಾಗಿ 4,000 ವರ್ಷಗಳ ಹಿಂದೆ 4 ಗೋಡೆಗಳ ಮಧ್ಯದಲ್ಲಿ ಸಂಭವಿಸಿರುವಂತಹ ಸಂಘಟನೆಯನ್ನು ನಮ್ಮ ಕಣ್ಮುಂದೆ ನಡೆದಿರುವಂತೆ ತೋರಿಸಿಕೊಟ್ಟಿದ್ದೀರಿ ದೇವರೇ. ನಿಮ್ಮನ್ನು ನಂಬಬೇಕಾದಂತಹ ದಂಪತಿಗಳು ಅನುಮಾನಕ್ಕೆ ಅವಕಾಶ ಕೊಟ್ಟಾಗ, ಸಂದೇಹ ಪಟ್ಟಾಗ ಎಷ್ಟು ಘೋರವಾಗಿ ದಾರಿ ತಪ್ಪಿ ಹೋದ್ರೆಂದು, ಎಷ್ಟು ಘೋರವಾಗಿ ದೇವರೇ ನಿಮ್ಮನ್ನು ಅವಮಾನ ಪಡಿಸಿದಾರೆಂದು, ಫಲಿತವಾಗಿ ತಾವು ಎಷ್ಟು ಅವಮಾನ ಹೊಂದಿದರೆಂದು, ಈ ದಿನಕ್ಕೂ ಎಷ್ಟು ಅಪಾಯಕರವಾಗಿ ಅವರ ಆಲೋಚನೆಗಳು ಉಳಿದುಕೊಂಡವೆಂದು ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸಿದ್ದೀರಿ. ಬಿತ್ತಲ್ಪಟ್ಟಂತಹ ಎಚ್ಚರಿಕೆಯಿಂದ ಕೂಡಿರುವ ಈ ವಾಕ್ಯ ನಮ್ಮ ಜೀವಿತದಲ್ಲಿ ನಾವು ಯಾವತ್ತೂ ಮರೆಯಲಾರದಂತೆ ಸಹಾಯ ಮಾಡಿರಿ ದೇವರೇ. ನಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಆ ಸಮಸ್ಯೆ ನಿಮ್ಮ ಪಾದದ ಬಳಿಗೆ ಬಂದು ಹಂಚಿಕೊಳ್ಳುವುದಾದರೆ ಪರಿಷ್ಕಾರ ಹೊಂದುತ್ತೇವೆ. ಅಡ್ಡ ದಾರಿಯಲ್ಲಿ ಆ ಸಮಸ್ಯೆ ಪರಿಷ್ಕರಿಸಿಕೊಳ್ಳಲು ನಾವು ಪ್ರಯತ್ನಿಸುವುದಾದರೆ ಆ ಸಮಸ್ಯೆ ಪರಿಷ್ಕಾರ ಆಗೋದರ ಬದಲಿಗೆ ಮತ್ತಷ್ಟು ಪ್ರಮಾದಕರವಾಗಿ ತಯಾರಾಗುತ್ತದೆ, ಕೈಮೀರಿದ ಸ್ಥಿತಿಗೆ ಸೇರುತ್ತದೆ. ಇದೇ ವಾಸ್ತವ. ಅದಕ್ಕಾಗಿಯೇ ದೇವರೇ, ವಾಕ್ಯಾನುಸಾರವಾಗಿಯೂ ನಿಮ್ಮ ಚಿತ್ತಾನುಸಾರವಾಗಿಯೂ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸೇವೆಯಲ್ಲಿ, ಸಭಾ ಸೇವೆಯಲ್ಲಿ ದೇವರೇ ಎದ್ದೇಳುವಂತಹ ಪ್ರತಿ ಸಮಸ್ಯೆಯನ್ನು ದೇವರೇ ನೀವೇ ಪರಿಷ್ಕರಿಸುವವರೆಗೂ, ನಿಮ್ಮ ಚಿತ್ತಾನುಸಾರವಾಗಿ ದೇವರೇ ನೀವು ಉತ್ತರಿಸುವವರೆಗೂ ನಾವು ನಿಮ್ಮ ಕಡೆಗೆ ನೋಡುವ ಕೃಪೆಯನ್ನು ದಯಪಾಲಿಸಿರಿ. ನಿಮ್ಮ ಮೇಲೆಯೇ ಆಧಾರಗೊಳ್ಳುವ ಕೃಪೆ ದಯಪಾಲಿಸಿರಿ. ಸ್ವಲ್ಪ ಸೈತಾನನಿಗೆ ಅವಕಾಶ ಕೊಡೋದಾದ್ರೆ ಸುಲಭವಾದ ರೀತಿಯಲ್ಲಿ ಹೇಗೆ ಅವನು ನಮ್ಮನ್ನು ವಶಪಡಿಸಿಕೊಳ್ತಾನೆಂದು, ಅಷ್ಟೇ ಅಲ್ಲ ನಮ್ಮ ಜೀವಿತದೊಂದಿಗೆ ಹೇಗೆ ಆಟ ಆಡುತ್ತಾನೆಂದು ಬಹಳ ವಿವರವಾಗಿ ನೀವು ನಮಗೆ ತಿಳಿಯಪಡಿಸಿದ್ದೀರಿ. ಇನ್ನು ಮೇಲಾದರೂ ನಾವು ಜಾಗರೂಕರಾಗಿರುವಂತೆ ಸಹಾಯ ಮಾಡಿರಿ. ನಿಮ್ಮ ಚಿತ್ತವನ್ನು ಗ್ರಹಿಸಿ ನೀವು ಆಶಿಸುವಂತೆ ಜೀವಿಸುವ ಭಾಗ್ಯ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.